ಟ್ರಬಲ್ ಶೂಟರ್ಗೆ ಟ್ರಬಲ್. ಎಸ್, ಡಿ ಕೆ ಶಿವಕುಮಾರ್ ಅವರನ್ನು ಅವರ ಪಕ್ಷದಲ್ಲಿ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಅನೇಕ ಗೊಂದಲಗಳನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ಗೆ ಬಂದಂಥ ಸಂಕಟಗಳನ್ನು ದೂರ ಮಾಡ್ತಾರೆ. ಯಾವುದೋ ರಾಜ್ಯದಲ್ಲಿ ಏನಾದರೂ ಚುನಾವಣೆ ನಡೀತಾ ಇದ್ದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ ಟೊಂಕ ಕಟ್ಟಿ ನಿಲ್ತಾರೆ. ಹೀಗೆ ಇಷ್ಟೆಲ್ಲ ಚಾಣಾಕ್ಷತನ ಇರುವಂಥ, ಇಷ್ಟೆಲ್ಲ ಬಲಗಳಿರುವಂಥ ಡಿ ಕೆ ಶಿವಕುಮಾರ್ ಯಾಕೆ ಟ್ರಬಲ್ನ ಎದುರಿಸ್ತಾ ಇದ್ದಾರೆ? ಹೌದು, ಅಗೋಚರ ಶಕ್ತಿಯ ಮೇಲೆ ಎಲ್ರಿಗೂ ನಂಬಿಕೆ ಇದೆ. ಮನುಷ್ಯರಾದವರು ಪ್ರತಿಯೊಬ್ಬರು ಕೂಡ ನಂಬಲೇಬೇಕು. ಅದನ್ನು ವಿಧಿ ಅಂತೀರೋ, ಹರಿ ಅಂತೀರೋ, ಹರ ಅಂತೀರೋ, ಒಟ್ಟಿನಲ್ಲಿ ಆ ದೈವ ಶಕ್ತಿಯನ್ನು ನಂಬಿರುವಂಥ ದೈವ ಭಕ್ತ ಡಿ ಕೆ ಶಿವಕುಮಾರ್ ಧರ್ಮದಾರಿಯಲ್ಲಿ ಏನಾದರೂ ಘನಘೋರ ದೋಷ ಇದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಹಾಗಾದರೆ ಏನಿದು? ವಿವರವಾಗಿ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅಜ್ಜಯ್ಯ ಅವರ ಭಕ್ತ, ನೊಣವಿನ ಕೆರೆಯ ಅಜ್ಜಯ್ಯ ಅವರಿಂದ ಅಘೋರಿವರೆಗೂ ಕೂಡ ಪೂಜಿಸಿದ್ರು. ಬೇಕಾದಂಥ ಫಲ ಸಕಾಲದಲ್ಲಿ ಸಿಗ್ತಾ ಇಲ್ವಾ ಅನ್ನುವ ಪ್ರಶ್ನೆ, ಗೊಂದಲ ಹಲವರಿಗೆ. ಡಿ ಕೆ ಶಿ ದಾರಿ ತಪ್ಪಿಸ್ತಾ ಇದ್ದಾರಾ? ಅವರ ಸುತ್ತಲಿರುವಂಥ ಆಪ್ತೇಷ್ಟರು ಅಥವಾ ಪರಮಾಪ್ತರು, ದೈವ ದರ್ಶನ, ಪೂಜೆ, ವಿಧಿವಿಧಾನ, ಈ ಚಕ್ರವ್ಯೂಹದಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರಾ? ಫಿಕ್ಸ್ ಇರೋ ಸಿಎಂ ಸೀಟ್ ಹತ್ತೋಕೆ ಕನಕಪುರ ಎಕ್ಸ್ಪ್ರೆಸ್ಗೆ ಯಾಕೆ ಬ್ರೇಕ್? ಇಲ್ಲೇನೂ ಸಮಸ್ಯೆ ಇಲ್ಲವಾದ್ರೆ ಹುಟ್ಟು ಹಬ್ಬದಲ್ಲೇ ಸಿಎಂ ಪಟ್ಟ ಗ್ಯಾರಂಟಿನಾ ಅಥವಾ ಖಚಿತವಾಗ್ಬಿಡುತ್ತಾ, ಫಿಕ್ಸ್ ಆಗ್ಬಿಡುತ್ತಾ? ಹಾಗಾದ್ರೆ ಬಂಡೆಗೆ ರಾಂಗ್ ರೂಟ್ ತೋರಿಸ್ತಾ ಇದ್ದಾರಾ? ನಿಜಕ್ಕೂ ಯಾರು ಏನೇ ತೋರಿಸ್ಲಿ, ಯಾರೇನೇ ಸಜೆಷನ್ ಕೊಡ್ಲಿ, ಅಸಲಿಯತ್ ಏನು? ಇದು ಒಬ್ಬ ರಾಜಕಾರಣಿ ಅಥವಾ ಉಪಮುಖ್ಯಮಂತ್ರಿ ಅಂತ ಅಷ್ಟೇ ನೋಡದೆ ಹಿಂಗೆ ಬೇರೆ ಏನಾದರೂ ಮಾಡಿದರೆ ಆಗುತ್ತಾ ಅಂತ ಹಲವರು ಅವರವರ ಜೀವನದಲ್ಲಿ ಒಂದಿಷ್ಟು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ ಈ ಸುದ್ದಿಯನ್ನು ಕೈಗೆತ್ಕೊಂಡಿದ್ದೀವಿ. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಜ್ಞರನ್ನು ಕೂಡ ವಿಚಾರಿಸ್ತಾ ಇದ್ದೀವಿ. ಅವರು ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ ಜೊತೆ ಫೋನು ಜಾಯಿನ್ ಆಗ್ತಾರೆ, ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಒಂದಿಷ್ಟು ಎಚ್ಚೆತ್ತುಕೊಳ್ಳೋಣ. ಇದು ಸುದ್ದಿ ಹೀಗೆ ಇದೆಯಾ ಇಲ್ವಾ? ಒಟ್ಟಿನಲ್ಲಿ ಅವರು ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ಪೂಜಾ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾರೆ, ಹೋಮ ಹವನಗಳನ್ನು ಮಾಡ್ತಿರ್ತಾರೆ. ಅಂದರೆ ಬರೀ ರಾಜಕಾರಣದ ಅವರ ಎಕ್ಸ್ಟರ್ನಲ್ ಎಫರ್ಟ್ ಅಷ್ಟೇ ಅಲ್ಲ, ಹೊರಗಿನ ಪ್ರಯತ್ನ ಅಷ್ಟೇ ಅಲ್ಲ, ಆಂತರಿಕ ದೈವವನ್ನು, ಅಂತರ್ವಾಣಿಯನ್ನು ಕೂಡ ನಂಬುವಂಥ ಡಿ ಕೆ ಶಿವಕುಮಾರ್ ಎಲ್ಲಾದರೂ ಅವರಿಗೆ ದಾರಿ ತಪ್ಪಿಸೋರು ಇದ್ದಾರಾ ಅಥವಾ ದಾರಿ ತಪ್ಪಿಸ್ತಿದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾವ ಕಾರಣಗಳಿಗಾಗಿ ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ರಾಜಕೀಯ ಛಾತಿ ಮತ್ತು ದೈವಿಕ ವರದಿಂದ ನಾಗಾಲೋಟದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರಿಗೆ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಎಕ್ಸ್ಪ್ರೆಸ್ಗೆ ಅಡ್ಡಿ ಆಗುತ್ತಾ? ಏನು ಅಡ್ಡಿ ಆಗ್ತಾ ಇದೆ? ಏನು ಬ್ರೇಕ್ ಹಾಕ್ತಾ ಇದ್ದಾರೆ? ಹೀಗೆ ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ದೈವ ದರ್ಶನ, ಪೂಜಾ ವಿಧಿವಿಧಾನದ ಒಂದು ಚಕ್ರವ್ಯೂಹದಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರಾ ಡಿ ಕೆ ಶಿವಕುಮಾರ್? ಅಂದರೆ ಏನು, ವಾಟ್ ಈಸ್ ಸ್ಟಾಪಿಂಗ್ ಹಿಮ್? ಸಿಎಂ ಸೀಟ್ ಪಕ್ಕದಲ್ಲೇ ನಿಂತಿದ್ರು, ಸಿಎಂ ಸೀಟ್ನಲ್ಲಿ ಕೂರಕ್ಕೆ ಏನು ತೊಂದರೆ ಆಗ್ತಾ ಇದೆ? ಜನಪ್ರಿಯರು ಹೌದು, ಕಾಂಗ್ರೆಸ್ ಹೈಕಮಾಂಡ್ ಇವ್ರ ಪರವಾಗಿ ಕೂಡ ಇದ್ದಾರೆ. ಆದರೂ ಸಿಎಂ ಸೀಟ್ಗೆ ಯಾಕೆ ಅಂತರ? ದೇವಾಲಯಗಳ ದರ್ಶನ ಮಾಡ್ತಾರೆ, ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಏನಾದರೂ ಲೋಪದೋಷ ಆಯ್ತಾ? ಏನಾದರೂ ಎಡವಟ್ಟಾಯ್ತಾ? ರಾಂಗ್ ರೂಟ್ ಏನಾದರೂ ಆಗ್ತಾ ಇದೆಯಾ? ಅವ್ರಿಗೆ ಯಾರಾದರೂ ದಾರಿ ತಪ್ಪಿಸ್ತಾ ಇದ್ದಾರಾ? ಅಥವಾ ಏನು ಇಲ್ಲ ರೀ, ಎಲ್ಲ ಸರಿಯಾಗೇ ಇದೆ ಅಂತ ಹೇಳ್ತಾರಾ? ಅದೇನೇ ಇರಬಹುದು, ರಿಸಲ್ಟ್ ಮೈಟ್ ಬಿ ಎನಿಥಿಂಗ್. ಆದರೆ ಸದ್ಯಕ್ಕೆ ಇದು ಚರ್ಚೆಗೆ ಈಡು ಮಾಡಿಕೊಟ್ಟಿದೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ದೇವಾಲಯಗಳ ದರ್ಶನ, ಪೂಜಾ ಕ್ರಮಗಳಲ್ಲಿ ಏನಾದರೂ ಲೋಪ ಇದೆಯಾ ಅನ್ನೋದೇ ಸದ್ಯಕ್ಕೆ ಒಂದು ಸುದ್ದಿ. ರಾಜಕೀಯ ಛಾತಿ ಇಲ್ವಾ? ಖಂಡಿತವಾಗ್ಲೂ ಇದೆ. ದೈವಿಕ ವರದಿಂದ ನಾಗಾಲೋಟದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಅಥವಾ ಎಲ್ಲಿ ಸರಿ ಮಾಡ್ಕೊಳ್ಬೇಕಾಗಿದೆ? ಅಫ್ಕೋರ್ಸ್ ಒಂದು ಮಾತನ್ನು ಹೇಳ್ತೀವಿ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮಾನವನ ಮನಸ್ಸೇ ಆತನ ಉನ್ನತಿ ಮತ್ತು ಅವನತಿಗೆ ಮೂಲ ಕಾರಣ ಅಂಥೇಳಿ. ಆದರೆ ಈ ಮನಸ್ಸನ್ನು ರೆಡಿ ಮಾಡುವಂಥ ಅಥವಾ ಮನಸ್ಸನ್ನು ಕೃಷಿ ಮಾಡುವಂಥ ದೈವಿಕ ಬಲದಿಂದ, ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಶಕ್ತಿ ಇದೆ ಅಂತ ನಂಬಿರುವಾಗ ಎಲ್ಲ ದೈವ ಶಕ್ತಿಯ ಬಲ ಕೂಡ ಇರಲೇಬೇಕಲ್ಲ. ಎಲ್ಲ ದೇವಾಲಯಗಳಲ್ಲೂ ಆ ಶಕ್ತಿ ಇದ್ದೇ ಇರುತ್ತೆ.
ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಾದಂಥ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ, ಶಕ್ತಿಯನ್ನು ತುಂಬಲಾಗುತ್ತೆ. ಹೀಗಾಗಿ ಅನುಷ್ಠಾನ ಬಲದಿಂದ ಮಾಡಿರುವಂಥ ಆ ದೇವತಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂದರೆ ಏನು ಮಾಡಬೇಕು, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ? ಯಾಕಂತ ಹೇಳಿದ್ರೆ ಈಗ ಸುಲಭವಾಗಿ ಏನೇ ಸಮಸ್ಯೆ ಆದರೂ ಯಾರ ಹತ್ರ ಹೋಗ್ತಾರೆ? ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ಅವರೆಲ್ಲರ ಒಂದು ಮಾರ್ಗದರ್ಶನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೈವ ಬಲವನ್ನು ನಂಬಿದ್ದಾರೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿದೆ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ಹಾಗಾಗಿ ಈ ನ್ಯೂಸ್ ಒಂದು ರೀತಿಯಾದಂಥ ಸುದ್ದಿ ಸದ್ದಾಗ್ತಾ ಇದೆ. ಎಸ್, ಈಗ ತಂತ್ರೋಪಾಸಕರು, ಆಂಜನೇಯ ಸ್ವಾಮಿಯ ಅರ್ಚಕರು, ಪಂಡಿತರು, ಜ್ಯೋತಿಷಿಗಳು ಆಗಿರುವಂಥ ಕೊಳ್ಳೇಗಾಲದ ಶ್ರೀನಿವಾಸ್ ರಾಘವನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪಂಡಿತರೇ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸ್ವಾಮಿ? ಆರಾಮಾಗಿದ್ದೀರಾ? ನಮಸ್ಕಾರ. ನಿಮ್ ಪ್ರೀತಿ ದೊಡ್ಡ ಮಾತು, ದೊಡ್ಡ ಮಾತು. ಮುಖ್ಯವಾಗಿ ಅಶ್ವವೇಗ ಮಾಧ್ಯಮದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮಿಂದ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿ, ಮತ್ತೆ ನಿಮ್ಮ ಮಾಧ್ಯಮದಿಂದ ಎಲ್ರಿಗೂ ಒಳ್ಳೆ ಅನುಕೂಲ ಆಗ್ಲಿ, ಮತ್ತೆ ನಿಮ್ಮಲ್ಲಿ ಕೆಲಸ ಮಾಡೋ ಎಲ್ಲರೂ ಚೆನ್ನಾಗಿರ್ಲಿ, ನಿಮ್ಮ ಮಾಧ್ಯಮ ಬೆಳೀಲಿ, ಒಳ್ಳೇದಾಗ್ಲಿ. ದೊಡ್ಡ ಧನ್ಯವಾದ. ನಿಮ್ಮ ಶುಭ ಹಾರೈಕೆಗಳು, ಆಶೀರ್ವಾದ ಹೀಗೆ ಇರಲಿ. ಈಗ ಶ್ರೀನಿವಾಸ್ ರಾಘವನ್ ಜಿ, ಸದ್ಯಕ್ಕೆ ಸುದ್ದಿ ಏನು ಅಂತ ನಿಮಗೆ ಗೊತ್ತಾಗಿದೆ. ಅಂದ್ರೆ ಈಗ ನೀವು ಬಹಳಷ್ಟು ರಾಜಕಾರಣಿಗಳನ್ನ ಏನು ಒಡನಾಟ ಇಟ್ಕೊಂಡಿರುವಂಥವ್ರು, ಏನೇ ದೊಡ್ಡವರು ಸಮಸ್ಯೆ ಆದರೂ ಕೂಡ ನಿಮ್ಮ ಬಳಿ ಬರ್ತಿರ್ತಾರೆ. ನಮಗೆ ಗೊತ್ತಿರುವಂಥ ಸಮಾಚಾರ ಅದು. ನೀವು ಕೂಡ ಬಹಳಷ್ಟು ಹೋಮ ಹವನಗಳನ್ನು, ಒಂದಿಷ್ಟು ತಂತ್ರಗಳನ್ನು, ಅಂದರೆ ಸಾತ್ವಿಕ ರೂಪದಲ್ಲಿ ಭಗವನ್ ಉಪಾಸನೆ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನಾವಿಲ್ಲಿ ನೆಪವಾಗಿಟ್ಕೊಂಡು ನಮ್ಮ ನಾಡಿನ ಜನತೆ ಯಾವ ರೀತಿ ಇದನ್ನು ನೋಡಬೇಕು ಅನ್ನೋದನ್ನು ನಿಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ರಾಘವನ್ ಜಿ, ಈಗ ಡಿ ಕೆ ಶಿವಕುಮಾರ್ ಅವರು ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಪೂಜಾ ಕೈಂಕರ್ಯಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಿರ್ತಾರೆ. ಈಗ ಏನು ಮಾಡಬೇಕು, ಮಾಡಬಾರ್ದು, ಯಾವ ರೀತಿ ಎಡವಟ್ಟಾಗುತ್ತೆ? ಕೆಲವೊಂದು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಹೋಗ್ಬೇಕಾ ಹೋಗಬಾರ್ದಾ? ಡೂಸ್ ಆ್ಯಂಡ್ ಡೋಂಟ್ಸ್ ಅಥವಾ ನಿಷಿದ್ಧತೆಗಳು. ಈಗ ನಾವು ಧರ್ಮಸ್ಥಳಕ್ಕೆ ಹೋದರೆ ಇಲ್ಲಿ ಅಣ್ಣಪ್ಪ ಸ್ವಾಮಿಯನ್ನು ನೇರವಾಗಿ ದರ್ಶನ ಮಾಡಬಾರ್ದು ಅಂತಿರುತ್ತೆ, ಇಂಥ ಸಮಯದಲ್ಲಿ ಮಾಡಬೇಕು, ಹೀಗೇನೇನೋ ಇದ್ದಾವೆ ಅಲ್ವಾ? ಈ ಎಲ್ಲ ವಿಚಾರಗಳನ್ನು ಗಮನಿಸಿ ನೀವು ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳ್ತೀರಿ ಈ ಸುದ್ದಿಯನ್ನು ನೆಪವಾಗಿಟ್ಕೊಂಡು? ಏನಾಗುತ್ತೆ, ಭಗವಂತ ಅನುಗ್ರಹ ಆಶೀರ್ವಾದದಲ್ಲಿ ಪ್ರತಿಯೊಬ್ರು ಮಾಡ್ತಕ್ಕಂತ ಕಾರ್ಯಗಳಿಗೆ ಭಗವಂತ ಅವರ ಒಂದು ಪಾಪ ಪುಣ್ಯದ ಮೇಲೆ ಒಂದು ಫಲ ಕೊಟ್ಟೆ ಕೊಡ್ತಾರೆ. ಆದ್ರೆ ಏನಾಗುತ್ತೆ, ಇವಾಗ ನಾವೊಂದು ಪೂಜೆ ಮಾಡಿರ್ತೀವಿ, ಒಂದ್ ಕಡೆ ಹೋಮವನ್ನ ಮಾಡಿರ್ತೀವಿ, ಒಂದ್ ಕಡೆ ಒಂದು ದೈವ ಸಂಕಲ್ಪ, ಒಂದು ಹರಕೆ ಹೊತ್ಕೊಂಡಿರ್ತೀವಿ. ಅದಕ್ಕೆ ಒಂದು ನಿರ್ದಿಷ್ಟ ಅವಧಿ ಅಂತ ಇರುತ್ತೆ. ಒಂದು ಮಂಡಲ ಅಂದ್ರೆ ಒಂದು 48 ದಿನ. ಅದಕ್ಕೆ ಆ ಸಮಯದಲ್ಲಿ ಅದಕ್ಕೆ ನಾವು ಒಂದು ಪೂಜೆ ಹವನ ಮಾಡಿದ ಮೇಲೆ ಈ ಒಂದು ಮಂಡಲ 48 ದಿನ ಬೇರೆ ಯಾವುದೇ ಒಂದು ಕಾರ್ಯಕ್ರಮ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಏನೋ ಒಂದು ಮಾಮೂಲಾಗಿ ಒಂದು ದೈವ ದರ್ಶನ ಮಾಡ್ಕೊಂಡ್ ಬರ್ಬೋದು. ಆದ್ರೆ ಬೇರೆ ಕಡೆ ಒಂದು ಹೋಮ ಪೂಜೆ ಹವನ ಮಾಡಿ ಒಂದು ಶತ್ರು ಸಂಹಾರಕ ಪೂಜೆ ಮಾಡೋದು, ಒಂದು ಇನ್ನೊಂದ್ ಕಡೆ ಹೋಗಿ ಹಚ್ಕೊಂಡ್ ಬರೋದು, ಇನ್ನೊಂದ್ ಕಡೆ ಪೂಜೆ ಮಾಡೋದು, ಅವಾಗ ಏನಾಗುತ್ತೆ, ಅದು ಏನವ್ರು ಒಂದು ಪೂಜೆ ಒಂದು ವಿಶೇಷವಾಗಿ ದೈವ ಫಲ ಪಡ್ಕೊಂಡ್ ಬಂದಿರ್ತಾರೋ ಅದರದ ಒಂದು ಫಲ ಖಂಡಿತ ಅವ್ರಿಗೆ ಸಿಗ ಅಂತ ಅವಕಾಶ ಇರಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಅವಧಿ ಇನ್ನೊಂದ್ಸರಿ ಹೇಳ್ಬೋದಾ ಇದನ್ನ? ಅಂದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳ್ಬೋದು. ಏನಾಗುತ್ತೆ ಅಂದ್ರೆ, ಒಂದು ಕಡೆ ನಾವು ಪೂಜೆ ಹವನ ಮಾಡಿದಾಗ ಒಂದು ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ಒಂದು ಮಂಡಲ ಅಂತ ಹೇಳಿದಾಗ ನಾವು 48 ದಿನ ಅದಕ್ಕೆ ಅವಧಿ, ಅದಕ್ಕೆ ಒಂದು ಅವಕಾಶ ಕೊಡ್ಬೇಕು. ಯಾವ್ದೇ ಒಂದು ನಾವು ಕಾರ್ಯಕ್ರಮ ಮಾಡಿದ್ರು ಒಂದು ದೈವ ಬಲ ಸಿಗಬೇಕಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ದಿನ ನಾವು ಕಾಯ್ಲೇಬೇಕಾಗತ್ತೆ. ಅಂತ ಸಮಯದಲ್ಲಿ ಮಧ್ಯದಲ್ಲಿ ಯಾವ್ದೋ ಒಂದು ಜ್ಯೋತಿಷ್ಯ, ತಾಂತ್ರಿಕ, ಪುರೋಹಿತರು, ಮಾಂತ್ರಿಕ ಅವ್ರ ಮಾತು ಕೇಳ್ಕೊಂಡು ನಾವು ಇನ್ನೊಂದ್ ಕಡೆ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದು ಪೂಜೆ ಮಾಡಿದಾಗ ಈ ಮಾಡ್ತಕ್ಕಂತ ಪೂಜಾ ಫಲ ಅದ್ರಲ್ಲಿ ಫಲಿಸಲ್ಲ. ಖಂಡಿತ 100% ಫಲಿಸಲ್ಲ. ಮೇಲೆ ಮೇಲೆ ನಾವು ಪೂಜೆ ಮಾಡ್ತಾ, ಮೇಲೆ ನಾವು ದೈವ ದರ್ಶನ ಮಾಡ್ತಾ ಇದ್ರೆ ಅದು ಏನಾಗುತ್ತೆ, ಇದೊಂದು ಕಾರ್ಯಕ್ಕೆ ಅಡೆತಡೆ ಆಗಂತ ಅವಕಾಶ ಇದೆ. ಯಾವ್ದು ಸಲೀಸ ಕೆಲಸ ಆಗಲ್ಲ. ಯಾಕಂದ್ರೆ ದೈವ ವಿದ್ಯೆ ಬೇರೆ, ದೈವ ಆಶೀರ್ವಾದ ಬೇರೆ, ತಾಂತ್ರಿಕ ವಿದ್ಯೆ ಬೇರೆ. ಈ ದೈವ ವಿದ್ಯೆಗೂ ತಾಂತ್ರಿಕ ವಿದ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೈವ ಬಲ ಒಂದು ಸಲ ನಾವು ಪಡ್ಕೊಂಡಾಗ ಬೇರೆ ತಾಂತ್ರಿಕ ವಿದ್ಯೆ ಹೋದಾಗ ಆ ದೈವ ಬಲದಲ್ಲಿ ಲೋಪದೋಷ ಖಂಡಿತ ಬಂದೇ ಬರುತ್ತೆ. ಅದರಿಂದ ನಾವ್ ಯಾವ್ದೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೆ ಅದ ಒಂದು ಫಲ ಸಿಗ್ಬೇಕಾದ್ರೆ, ಆಶೀರ್ವಾದ ಸಿಗಬೇಕಾದ್ರೆ, ಒಂದು ದೈವ ಶಕ್ತಿ ಸಿಕ್ಕಿ ಅವರ ಒಂದು ಫಲ ಅನುಭವಿಸ್ಬೇಕಾದ್ರೆ ಮುಖ್ಯವಾಗಿ ಏನಂದ್ರೆ ಜನ್ಮ ಜನ್ಮದ ಕರ್ಮ ಫಲಗಳು ಅಂತೀವಿ, ಒಂದು ಹಿರಿಯರ ಆಶೀರ್ವಾದ ಅಂತ ಹೇಳ್ತೀವಿ, ಅವ್ರ ತಾಯಿ ತಂದೆ ಮಾಡಿ ಪುಣ್ಯ ಫಲ ಅಂತ ಹೇಳ್ತೀವಿ.
ಡಿ ಕೆ ಶಿವಕುಮಾರ್ ಅವ್ರ ಜಾತಕದಲ್ಲಿ ಯೋಗದಲ್ಲಿ ಖಂಡಿತ ರಾಜಕೀಯ ಮುಸ್ತದ್ದಿ. ಯಾಕಂದ್ರೆ ಒಂದು ಹಿರಿಯ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಿತಾಗತ್ತೆ, ಖಂಡಿತ ಒಳಿತಾಗತ್ತೆ. ಅವರು ಎಲ್ಲಾರ್ಗು ಒಂದು ಒಳಿತ ಮಾಡಿ ಎಲ್ಲಾರನ್ನೂ ಚೆನ್ನಾಗಿ ಒಂದು ಸಂಪರ್ಕದ ಇಟ್ಕೊಂಡು ರಾಜ್ಯಭಾರ ಮಾಡ್ತಕ್ಕಂತ ಶಕ್ತಿ ಇದೆ. ಆದ್ರೆ ದುಶ್ಶಕ್ತಿಗಳ ಕಾಟ ಇರೋದ್ರಿಂದ ದೈವ ಶಕ್ತಿ ಹೋಲಿಸ್ಬೇಕಾದ್ರೆ ಈ ಪೂಜೆ ಪುನಸ್ಕಾರ ಒಂದು ಸಲ ಅವ್ರು ಪೂಜೆ ಮಾಡಿಬಿಟ್ಟು ಅವ್ರು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗೇ ಬಿಡವರು. ಪಂಡಿತ್ಜಿ, ಹಾಗಾದ್ರೆ ಈಗ ಸಾಮಾನ್ಯರು ಏನ್ ಮಾಡ್ತೀವಿ, ತೀರ್ಥಯಾತ್ರೆಗೆ ಅಂತ ಹೋಗ್ತೀವಿ, ಹಲವು ದೇವಸ್ಥಾನಗಳನ್ನ ಭೇಟಿ ಮಾಡ್ತೀವಿ, ಹಲವು ಪೂಜಾ ಕೈಕರ್ಯಗಳಲ್ಲಿ ಭಾಗಿಯಾಗ್ತೀವಿ. ಹಾಗಾದ್ರೆ ಆ ಫಲ ಒಂದೇ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ಬೇಕು ಅನ್ನೋ ಅರ್ಥನ? ಅದನ್ನ ಹೇಗೆ? ಇಲ್ಲ, ಅದೇನಂದ್ರೆ ಇದು ಕಾಮನ್ ಆಗಿ ನಾವು ಈಗ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಉಡುಪಿ ಹೋಗ್ತೀವಿ, ಕೊಲ್ಲೂರು, ಶೃಂಗೇರಿ ಹೋಗ್ತೀವಿ. ಅದು ಸುಮ್ನೆ ದೈವ ದರ್ಶನಕ್ಕೋಸ್ಕರ. ನಾವು ಯಾವ್ದೋ ಒಂದು ಪೂಜಾ ಫಲ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಯಾವ್ದೋ ಕಾರ್ಯ ಸಾಧನೆ ಮಾಡಕ್ ಹೋದಾಗ, ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಅದು ಮಾಡ್ಬಿಟ್ಟು ಧರ್ಮಸ್ಥಳಕ್ಕೆ ಹೋದಾಗ ಈ ಪೂಜಾ ಫಲ ಅಂದ್ರೆ ಸಿಗಲ್ಲ. ಕಾಳಹಸ್ತಿಗೆ ಹೋಗಿ ಸರ್ಪಶಾಂತಿ ಸರ್ಪ ಸಂಸ್ಕಾರ ಮಾಡ್ಬಿಟ್ಟು ತಿರುಪ್ತಿಗೆ ಹೋಗಿ ಬಂದ್ರೆ ಆ ಪೂಜಾ ಫಲ ಸಿಗಲ್ಲ. ಅದಕ್ಕೆ ನಾವು ದೈವ ದರ್ಶನ ಮಾಮೂಲಾಗಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಾವ್ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿ ಮೇಲಿಂದ ಮೇಲೆ ಪೂಜೆ ಮಾಡ್ತಿದ್ದಾಗ ಅದನ್ನ ಜೀರ್ಣಿಸುವ ಶಕ್ತಿ ಸಿಗಲ್ಲ. ಅದರಿಂದ ಅದೆಲ್ಲೋ ಒಂದ್ ಕಡೆ ಎಡವಟ್ಟಾಗತ್ತೆ. ಅವರಲ್ಲಿ ದೈವ ಭಕ್ತಿ ಇರದೆ ಒಂದು ಒಳ್ಳೆ ಮನಸ್ಸಿರೋ ಅದೇ ಅಷ್ಟೇ ಸಾಕು. ಯಾವ್ದೋ ಮಾತು ಕೇಳ್ಕೊಂಡು ಮೇಲ್ಮೇಲೆ ಪೂಜೆ ಮಾಡ್ತಾ ಇದ್ದಾಗ ಇವಾಗ ಕೊಲ್ಲೂರಿನಲ್ಲಿ ಚಂಡಿ ಹೋಮ ಮಾಡಿಸಿದ್ದಾರೆ, ಆಮೇಲೆ ಮಡಕ ಭದ್ರಕಾಳಿ ದೇವಸ್ಥಾನದಲ್ಲಿ ಶತ್ರು ಸಂಹಾರಕ ಪೂಜೆ ಮಾಡಿಸಿದ್ದಾರೆ, ವರರಾಷ್ಟ್ರವಿ ದೇವಸ್ಥಾನ ಹೌದು ಅದೇ ತರ ವರರಾಷ್ಟ್ರವಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರತ್ಯಂಗರ ಹೋಮ ಮಾಡಿಸಿದ್ದಾರೆ. ಏನಾಗುತ್ತೆ, ಒಂದು ಕಡೆ ವೆಜ್ ಬೇರೆ ನಾನ್ ವೆಜ್ ಬೇರೆ, ಅಂದ್ರೆ ವೆಜ್ ಪೂಜೆ ಬೇರೆ ನಾನ್ ವೆಜ್ ಪೂಜೆ ಬೇರೆ, ದೈವ ಶಕ್ತಿ ಬೇರೆ ದುಶ್ಶಕ್ತಿಗಳು ಬೇರೆ. ದೈವ ಶಕ್ತಿನ ಹೋಲಿಸ್ಕೊಂಡಾಗ ಮತ್ತೆ ನಾವು ದುಶ್ಶಕ್ತಿಗಳ ಮೊರೆ ಹೋದಾಗ ದೈವ ಶಕ್ತಿ ಸಿಗಲ್ಲ. ಕಾಮನ್ ಆಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೋದು, ದೇವ್ರಿಗೆ ಅರ್ಕೆ ಹೊತ್ಕೋಬಹುದು, ಅದು ಎಲ್ಲಾ ಕಡೆ ಹೋಗಿ ಬರ್ಬೋದು, ಅದಕ್ಕೇನೋ ಒಂದು ಏನು ಸಮಸ್ಯೆ ತೊಂದರೆ ಇಲ್ಲ. ಆದ್ರೆ ನಾವು ಒಂದು ಪೂಜೆಗೆ ಹೋಗಿ ಬಂದಾಗ ಏನೋ ಒಂದು ಫಲ ಸೀದಾ ಮನೆಗೆ ಬಂದ್ಬಿಡ್ಬೇಕು. ಮನೆಗೆ ಬಂದು ದೇವ್ರ ತುಪ್ಪ ದೀಪ ಹಚ್ಚಿ ದೇವ್ರ ಪ್ರಾರ್ಥನೆ ಸುಮ್ನೆ ಇದ್ಬಿಡ್ಬೇಕು, ಫಲ ದೇವ್ರಿಗೆ ಬಿಟ್ಬಿಡ್ಬೇಕು. ಓಕೆ ಧನ್ಯವಾದ ಪಂಡಿತ್ಜಿ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಶ್ರೀನಿವಾಸ್ ರಾಘವನ್ ಅವರ ಮಾತುಗಳು. ಆ ಮಾತನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಸಮರೈಸ್ ಮಾಡಿ ಅದರ ಸಾರಾಂಶವನ್ನು ನಾವು ಒಂದ್ಸಲ ಮೆಲುಕು ಹಾಕೋಣ. ಇಷ್ಟೇ. ಈಗ ಬೇರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆ ಪ್ರಶ್ನೆ ಕೇಳಿದೆ. ತೀರ್ಥಯಾತ್ರೆಗೆ ಅಂತ ಹೋದಾಗ ಹಲವು ದೇವಸ್ಥಾನಗಳಿಗೆ, ಹಲವು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತೀವಿ. ಹಾಗೆ ಹೋಗಿ ಬರ್ಬೋದಾ? ಖಂಡಿತವಾಗ್ಲೂ ಹೋಗಿ ಬರಬಹುದು. ಆದರೆ ಯಾವುದೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಇಂಥದ್ದೇ ಕೆಲಸ ಆಗಬೇಕು ಅಂತ ಯಾವುದಾದ್ರೂ ಪೂಜಾ ಕೈಕರ್ಯಗಳಲ್ಲಿ ತೊಡಗಿದಾಗ ಅಥವಾ ಒಂದು ಪ್ರತ್ಯೇಕ ವಿಶೇಷ ಪೂಜೆಯನ್ನು ಮಾಡಿಸಿದಾಗ ಅಲ್ಲಿಗೆ ಮುಗಿಸಬೇಕು. ಅಥವಾ ಇಷ್ಟು ದಿನಗಳಂತಿರುತ್ತೆ, ಒಂದು ಮಂಡಲ ಅಂತಿರುತ್ತೆ, 40 ದಿವಸ ಅಂತ ಹೇಳ್ತಾರೆ, 48 ದಿವಸಗಳ ಕಾಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಅಲ್ಲಿಯವರೆಗೂ ಅದನ್ನು ಮಾಡಿದಾಗ ಫಲಾಫಲವನ್ನು ಭಗವಂತನಿಗೆ ಬಿಟ್ಟುಬಿಡಬೇಕು. ಇದನ್ನು ಮೈಂಡ್ ಸೈನ್ಸಲ್ಲಿ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಅಷ್ಟೇ, ಈಗ ನೀವು ಒಂದು ಮೊಳಕೆ ಹಾಕಿ ಒಂದು ಬೀಜ ಹಾಕಿದರೆ ಅದು ಮೊಳಕೆ ಬರೋವರೆಗೂ ನಾವು ಸುಮ್ಮನೆ ಇರಬೇಕು. ತೆಗೆದು ನೋಡ್ತಾ ಇದ್ದರೆ ಮೊಳಕೆ ಬರಲ್ಲ. ಆ ಒಂದು ದೃಷ್ಟಿಯಿಂದ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ನನ್ನ ಯೋಚನೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನನ್ನ ಅನಿಸಿಕೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ ಇದ್ದಾವೆ. ಅಂದರೆ ಇಲ್ಲಿ ತುಂಬ ತಿಳಿದುಕೊಳ್ಳಲೇಬೇಕಾಗಿದೆ. ಇದು ಒಬ್ಬ ರಾಜಕಾರಣಿಯ ವಿಚಾರ ಆಗಿರೋದ್ರಿಂದ ಅದು ಸುದ್ದಿಗೆ ಪುಷ್ಟಿ ಕೊಡ್ತಾ ಇದೆ. ಆದರೆ ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ನಾವು ಕೂಡ ಜನಸಾಮಾನ್ಯರೇ ಅಲ್ಲ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಅಪ್ಲೈ ಆಗುತ್ತೆ ಅನ್ನೋದು ನೀವು ಕೂಡ ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಬೋದು ಅನ್ನೋ ಸದುದ್ದೇಶದಿಂದ